ಒಂದು ಡೈರಿ ಆಗಲಿ ಯಾವುದೇ ಸಂಸ್ಥೆ ಯಾವಾಗಲೂ ಕೂಡ ಹಾಲು ಉತ್ಪಾದಕರ ಪರವಾಗಿರಬೇಕು ಅಂತೇಳಿ ನಿಮ್ಮೆಲ್ಲರ ಅಪೇಕ್ಷೆ ಕೂಡ ಇತ್ತು. ಈ ರಾಜ್ಯದಲ್ಲಿ ಸಹಕಾರಿ ಸಂಸ್ಥೆಯನ್ನ, ಸಹಕಾರಿ ರಂಗವನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅವರ ಉದ್ದೇಶ ಇದ್ದಂಥದ್ದು ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರದೇಶದಿಂದ ಇರ್ತಕ್ಕಂಥ ದೇಶ ಇದು, ರಾಜ್ಯ ಇದು. ಅತಿ ಹೆಚ್ಚು ರೈತರನ್ನ ಹೊಂದಿರತಕ್ಕಂಥ ದೇಶ ಇದು. ಈ ದೇಶ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲು ರೈತರ ಅಭಿವೃದ್ಧಿ ಆಗ್ಬೇಕು. ರೈತರ ಅಭಿವೃದ್ಧಿ ಆಗ್ಬೇಕಾದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು ಅಂತ ಹೇಳಿ ಸಹಕಾರ ರಂಗವನ್ನ ಪ್ರಾರಂಭ ಮಾಡಿದ್ರು. 8 ದಶಕಗಳ ಹಿಂದೆ, ಅಂದ್ರೆ ಸುಮಾರು 80 ವರ್ಷಗಳ ಹಿಂದೆ ಬೆಂಗಳೂರು ಹಾಲು ಒಕ್ಕೂಟ ಪ್ರಾರಂಭ ಆಯಿತು. ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಸ್ವತಃ ತಾವೇ ಒಂದು ಫಾರಂ ಅನ್ನು ಮಾಡಿ ಅದಕ್ಕೆ ಒಳ್ಳೆಯ ತಳಿಗಳನ್ನು ತಂದು ರೈತರಿಗೆ HF, ಜರ್ಸಿ ಈ ತರದ ಅನೇಕ ತಳಿಗಳನ್ನ ಅವತ್ತು ಎಸ್ಟಾಬ್ಲಿಷ್ ಮಾಡಿದ್ರು. ಅವ್ರ ಉದ್ದೇಶ ಇದ್ದಿದ್ದು ಒಂದೇ, ಹಾಲು ರೈತ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆಯನ್ನ ಮಾಡಿದ್ರೆ ಅವನಿಗೆ ಆರ್ಥಿಕ ಸಹಾಯ ಆಗ್ತದೆ, ಮತ್ತೆ ಬೆಂಗಳೂರು ಡೈರಿ ಕೂಡ ಉತ್ಪಾದನೆ ಆಗ್ತದೆ, ಬೃಹದಾಕಾರವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಹಾಲು ಸರಬರಾಜು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವತ್ತು ಅನ್ಕೊಂಡು ಪ್ರಾರಂಭವನ್ನ ಮಾಡಿದ್ರು. ಆದ್ರೆ ಕಾಲಕ್ರಮೇಣ ಬೆಂಗಳೂರು ಡೈರಿಗೂ ರೈತರಿಗೂ ಬಹಳ ದೂರ ಅಜಗಜಾಂತರ ಆಗೋಯ್ತು. ರೈತರುಗಳೆಲ್ಲರೂ ಕೂಡ ನಮ್ಮ ಡೈರಿಗಳು, ನಮ್ಮೂರು ಡೈರಿಗಳು ಮಾತ್ರ ನಮ್ದು ಅಂತ ತಿಳ್ಕೊಂಡ್ರು. ಬೆಂಗಳೂರು ಡೈರಿ ನಮ್ದು ಅಲ್ಲೇ ಅಂತ ಅನ್ಕೊಂಡ್ರು. ಏನ್ ಸಿದ್ಧಗಂಗಣ್ಣ, ಬೆಂಗಳೂರು ಡೈರಿಗೂ ನಮ್ಗೆ ಸಂಬಂಧವೇ ಇಲ್ಲ ಅನ್ಕೊಂಡ್ಬಿಟ್ರು. ಬೆಂಗಳೂರು ಡೈರಿಯವರು ಕೂಡ ಎಲ್ಲೋ ಒಂದ್ ಕಡೆ ಅದನ್ನ ಮರ್ತಿ ಅದು ಬರ್ತಕ್ಕಂಥ ಆದಾಯ ಏನಿದೆ, ಆಗು ಹೋಗುಗಳೇನಿದೆ, ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಎಲ್ಲೋ ಒಂದ್ ಕಡೆ ಬಹಳ ಕಡಿಮೆ ಮಟ್ಟದಲ್ಲಿ ಆಗ್ತಾ ಇತ್ತು. ಸಂಪರ್ಕ, ರೈತರ ಜೊತೆ ಸಂಪರ್ಕ ಸಾಧಿಸ್ತಕ್ಕಂಥದ್ದು ಕೂಡ ಬಹಳ ಕಡಿಮೆ ಮಟ್ಟ, ವೇಗ ಕಡಿಮೆ ಆಗಿತ್ತು. ಆದ್ರೆ ನಾವು ಆಯ್ಕೆ ಆದಂತ ನಂತರ, ಹೊಸ ಆಡಳಿತ ಮಂಡಳಿ, ಹೊಸ ಅಧ್ಯಕ್ಷರು ಬಂದ ನಂತರ ಆ ವೇಗ ನಿಮ್ಗೆ ಕೂಡ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ನಾನು. ನಾವು ಪ್ರಚಾರ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಹೇಳಿದ್ರಿ, ನಮ್ಗೆ ಡೈರಿ ಕಟ್ಕೊಡ್ಬೇಕು, ಮೇಲ್ಗಡೆ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಮೇಲ್ಗಡೆ ಒಂದು ಫ್ಲೋರ್ ಬೇಕಾಗಿದೆ, ಹೆಣ್ಮಕ್ಳೆಲ್ಲ ಸೇರಿ ಯಾವ್ದೋ ಶ್ರೀಶಕ್ತಿ ಸಂಘ ಒಂದು ಮೀಟಿಂಗ್ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಭವನ ಇಲ್ಲ, ಮಕ್ಕಳು ಓದ್ಲಿಕ್ಕೆ ಲೈಬ್ರರಿ ಆಗ್ತದೆ, ನಾವು ಆಡಳಿತ ಮಂಡಳಿ ಮೀಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಸ್ಥಳಾವಕಾಶ ಬೇಕು, ಹಂಗಾಗಿ ಮೇಲ್ಗಡೆ ಒಂದು ಫ್ಲೋರ್ ಕಟ್ಕೊಡ್ಬೇಕು ಅಂತ ಹನುಮಂತ್ ಗೌಡ್ರು ಮತ್ತೆ ಎಲ್ಲ ಮಂಡಳಿ ನಿರ್ದೇಶಕರು ಒಂದು ಕಂಡೀಷನ್ ಅನ್ನು ಹಾಕಿದ್ರು ನನಗೆ. ನಾನು ಹೇಳಿದ್ದೆ, ಖಂಡಿತವಾಗಿ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ. ಇವತ್ತು ಕೊಟ್ಟ ಮಾತಿನಂತೆ ಬಂದು ನಿಮ್ಮೂರಿಗೆ ಮೇಲಿನ ಫ್ಲೋರ್ ಅನ್ನ ಕಟ್ತಕ್ಕಂಥದ್ದಕ್ಕೆ ಗುದ್ಲಿ ಪೂಜೆಯನ್ನ ನಿಮ್ಮೆಲ್ಲರ ಸಮಕ್ಷಮ, ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದೀನಿ. ಬಹಳ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬರೀ ಬಿಲ್ಡಿಂಗ್ ಕಟ್ಟರೆ ರೈತರಿಗೆ ಸಾಕಾಗ್ತದ? ಸಾಕಾಗೋದಿಲ್ಲ. ರೈತರ ಕುಟುಂಬ ಬಹಳ ಕಷ್ಟಕರವಾಗಿದೆ. ನಿಮ್ಮಪ್ಪ ನಿಮ್ ತಾತ ಕೂಡ ಹಸು ಸಾಕಾಣಿಕೆ ಮಾಡ್ತಾ ಇದ್ರು, ಏನದ ಕರೆಕ್ಟಾ? ಯಾರು ನೆಮ್ಮದಿಯಾಗಿದ್ದೀರಾ? ಅದರಿಂದ ಆರ್ಥಿಕವಾಗಿ ಹೊರಬಂದಿದ್ದೀರಾ? ಇಲ್ಲ. ಇವತ್ತು ಕೂಡ ರೈತರ ಕುಟುಂಬದಲ್ಲಿ ಕಾಯಿಲೆ ಬಿದ್ರೆ ಒಂದು ದಿವಸಕ್ಕೆ 30-40 ಸಾವಿರ ರೂಪಾಯಿ ಬಿಲ್ ಆಗ್ತದೆ. ರೈತರು ಕೇಳಿದ್ರು, ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿನೋ, ಮಕ್ಕಳು ಮೊಮ್ಮಕ್ಕಳು, ವಯಸ್ಸಾದ ಹಿರಿಯರು ಕಾಯಿಲೆ ಬಿದ್ದ ಸಂದರ್ಭದಲ್ಲಿ ನಾವು ಅಡ್ಮಿಟ್ ಮಾಡಿದ್ರೆ ಬಹಳ ಕಷ್ಟ ಸಿಲ್ತಾ ಇದೀವಿ. ನಾವು ವರ್ಷ ಪೂರ್ತಿ ದುಡಿದ್ರು ಕೂಡ 50 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಸಹಾಯಕ್ಕೆ ಬರ್ಬೇಕು ನೀವೆಲ್ಲ ಅಂತೇಳಿ ಅಂತ. ಅದ್ರಂತೆ ಮೊದಲೇ ಕೆಲಸ ಮಾಡಿದ್ದೆ ನಾನು. ನೀವೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಯಾವುದೇ ಇಮಿಡಿಯೇಟ್ ಬಂದ್ರೆ ಒಂದು ಕ್ಷಣ ಕೂಡ ನಾನು ಇಟ್ಕೊಳ್ಳೋದಿಲ್ಲ. ಮೊದಲು ಹೇಳಿ ಫಾಲೋ ಮಾಡಿ ಅವ್ರಿಗೆ ಮೆಡಿಕಲ್ ಕ್ಲೈಮ್ ಬೇಕು ಅಂತೇಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಸಾವಿರಾರು ರೈತರ ಮನೆಗಳ ಕುಟುಂಬಗಳಿಗೆ 25 ಸಾವಿರ ರೂಪಾಯಿ DD ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಇವತ್ತು ಕೂಡ ಅರಕೆರೆಯಿಂದ ಬರ್ಬೇಕಾದ್ರೆ ಮುನೇಗೌಡರು ಮತ್ತೆ ವಿಜಯ್ ಕುಮಾರ್ ಅವ್ರು ಕೇಳ್ತಾ ಇದ್ರು, ವಿಜಯಣ್ಣವರು ಬಂದಿದ್ಯಾ ಅಂತ. 10 DD ಬಂದಿದೆ ನೆನ್ನೆ ತಾನೇ, ಅದ್ರಲ್ಲಿ ಅರಕೆರೆದು ಕೂಡ ಸೇರಿದೆ. ಯಾರು ಹೇಳಿದಾರೋ ಅವ್ರು ಎಲ್ಲರದು ಕೂಡ ಸೇರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ನಾಳೆ ಕೂಡ ಒಂದು 20-30 DD ಅನ್ನ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಬಂಧುಗಳೇ.